ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಲವ್ ನೋಟ್ಸ್, ಸೀಕ್ರೆಟ್ ಸಂದೇಶಗಳು, ನಿಗೂಢ ಸಂದೇಶಗಳು ಅಂತ ತಗೊಳ್ಳೋಣ. ಓಕೆ, ಸೊ ಅವರ ಒಂದು ಸಂದೇಶಗಳು ಏನಿದೆ, ಅವರ ಒಂದು ಸ್ವೀಟ್ ಮೆಸೇಜಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ಇಸ್ ನೆಕ್ಸ್ಟ್ ಟು ಯು. ಓಕೆ, ನಾನು ಆಲ್ರೆಡಿ ನೋಟ್ಸ್ಗಳನ್ನು ಶಫಲ್ ಮಾಡಿಟ್ಟಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಓಕೆ, ನಿಮ್ಮ ಪರ್ಸನ್ ಅವರ ನೇಮನ್ನು 3 ಸತಿ ತೊಗೊಳ್ಳಿ, ಅಥವಾ 2 ನಿಮಿಷ ಅವರ ಒಂದು ಭಾವಚಿತ್ರನ ವಿಜುವಲೈಸ್ ಮಾಡಿ, ಅವರ ಒಂದು ಪ್ರೆಸೆನ್ಸ್ನ ಫೀಲ್ ಮಾಡಿ, ಸೊ ದ್ಯಾಟ್ ಈ ಮೆಸೇಜಸ್ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಮೆಸೇಜ್ ನೋಡೋಣ. ಓಕೆ, ನಾನು ಜಾಸ್ತಿ ಕಾಯಿಸೋದಿಲ್ಲ. ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ. ಓಕೆ, ಸೊ ಕಾಲ್ ಮಾಡು ಅಥವಾ ಟೆಕ್ಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಐ ಥಿಂಕ್ ನೋ ಕಾಂಟ್ಯಾಕ್ಟ್ ಏನಾದರೂ ಇದ್ದರೆ, ಸೊ ಅವರು ನಿಮ್ಮ ಕಡೆಯಿಂದ ಕಾಲ್ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನೀವಾಗಲೇ ಅವ್ರಿಗೆ ಕಾಲ್ ಮಾಡಲಿ ಅಂತ. ಐ ಲೈಕ್ ಯು ವೆರಿ ಮಚ್, ನನಗೆ ನೀನಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಯು ಮೇಕ್ ಮೀ ಸೋ ಹ್ಯಾಪಿ. ಓಕೆ, ಸೊ ಅವರ ಖುಷಿನೇ ನೀವು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರನ್ನ ಖುಷಿಯಾಗಿಡೋದಕ್ಕೆ ನೀವೇನೆಲ್ಲ ಮಾಡ್ತೀರಾ ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಯಾವಾಗಲೂ ಅವ್ರನ್ನ ಖುಷಿಯಿಂದನೇ ಇಟ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ನಿನ್ನನ್ನು ನೀನು ನಂಬು. ಏನಕ್ಕೆ ಸೆಲ್ಫ್ ಡೌಟ್ ಪಡ್ಕೊಳ್ತೀಯ, ಏನಕ್ಕೆ ನಿನ್ನನ್ನು ನೀನು ಬ್ಲೇಮ್ ಮಾಡ್ಕೊಳ್ತೀಯ. ಸೆಲ್ಫ್ ಲವ್ ಅನ್ನೋದನ್ನು ನಿನ್ನಲ್ಲಿ ನೀನು ಬೆಳೆಸ್ಕೊ. ಫಸ್ಟು ನೀನು ಹೇಗಿದ್ದೆ ಹಾಗೆ ಇನ್ನು ಮುಂದೇನೂ ಇರು. ನಿನ್ನನ್ನು ನೀನು ಟ್ರಸ್ಟ್ ಮಾಡು ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇರೋದು. ಸೊ ಈ ಮೆಸೇಜ್ ಬಂದಿದೆ ಅಂದರೆ ಮೈಟ್ ಬಿ ನಿಮ್ಮ ಒಂದು ಸೆಲ್ಫ್ ಲವ್, ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲವೂ ಕಮ್ಮಿ ಆಗಿದೆ. ಆ್ಯಂಡ್ ಡಿಪೆಂಡೆನ್ಸಿ ಅನ್ನೋದು ನಿಮ್ಮ ಲೈಫಲ್ಲಿ ಬಂದಿದೆ ಅಂತ ಹೇಳ್ಬಹುದು. ಎಲ್ಲದಕ್ಕೂ ಡಿಪೆಂಡ್ ಆಗ್ತಾ ಇದ್ದೀರಾ ನಿಮ್ಮ ಪರ್ಸನ್ ಮೇಲೆ ಅಂತ ಹೇಳಬಹುದು. ಒಂದು ಎಮೋಷನ್ಸ್, ಒಂದು ಗೈಡೆನ್ಸ್, ಡಿಸಿಷನ್ಸ್ ಎಲ್ಲದಕ್ಕೂ ನಿಮ್ಮ ಪರ್ಸನ್ನೇ ಬೇಕು ಅಂತ ನೀವೇನಾದರೂ ಇದ್ದರೆ, ನೋ, ಅದನ್ನು ಮಾಡೋದಕ್ಕೆ ಹೋಗಬೇಡ. ಫಸ್ಟು ನೀನು ನಿನ್ನನ್ನು ನಂಬು. ಮುಂಚೆ ಹೇಗಿದ್ದೆ ಹಾಗೇ ಇರು. ಐ ಆಮ್ ಯುವರ್ ಪಾರ್ಟ್ ಆಫ್ ಲೈಫ್. ನಾನು ಎಷ್ಟು ಗೈಡ್ ಮಾಡಬೇಕೋ ಮಾಡ್ತೀನಿ ನನ್ನಿಂದ ಆದಷ್ಟು. ಬಟ್ ನಿನ್ನ ಅಲ್ಟಿಮೇಟ್ ಲೈಫ್ ನಿಂದು, ನೀನು ಡೆಸಿಷನ್ಸ್ನ ತೊಗೋಬೇಕು. ಅದಕ್ಕೆ ನಿನ್ನ ಲೈಫ್ ಬಗ್ಗೆ, ನಿನ್ನ ಮೇಲೆ ನಿನಗೆ ನಂಬಿಕೆ ಅನ್ನೋದು ಬರಬೇಕು ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇರೋದು. ಐ ಆಮ್ ಟಯರ್ಡ್. ಐ ಹ್ಯಾವ್ ಬೀನ್ ಫೈಟಿಂಗ್ ಅ ಬ್ಯಾಟಲ್ ಐ ಕಾಂಟ್ ವಿನ್. ಓಕೆ, ಸೊ ಗೆಲ್ಲೋಕ್ಕಾಗದೇ ಇರುವಂತಹ ಯುದ್ಧನ ನಾನು ಮಾಡ್ತಾ ಇದ್ದೀನಿ. ಸೋತು ಸಾಕಾಗಿದೆ. ನಾನು ಸುಸ್ತಾಗಿಬಿಟ್ಟಿದ್ದೀನಿ. ಸೊ ಇನ್ನು ಮುಂದೆ ನೀನೇ ನನ್ನನ್ನು ಎತ್ತಬೇಕು. ಸೊ ಈ ಒಂದು ಎನರ್ಜೀಸಲ್ಲಿ ಇದ್ದಾರೆ. ಮೈಟ್ ಬಿ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ, ನಿಮ್ಮ ಮನೆಯವ್ರನ್ನ ಒಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ಬೋದು ಈ ಒಂದು ವ್ಯಕ್ತಿ. ಅಥವಾ ಇವರ ಒಂದು ಜಾಬ್ನ ಉಳಿಸ್ಕೊಳ್ಳೋದಕ್ಕೆ, ಅಥವಾ ಬಿಸ್ನೆಸ್ಸಲ್ಲಿ ಆಗಿರುವಂತಹ ಲಾಸ್ಗಳನ್ನು ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇವರು ಪ್ರಯತ್ನ ಪಡ್ತಿರುವಂಥದ್ದು. ಅಥವಾ ಲೈಫಲ್ಲಿ ಏನೇ ಮಾಡೋದಕ್ಕೆ ಹೋದ್ರೂ, ಸ್ಟಾರ್ಟ್ ಅಂತ ಮಾಡೋದಕ್ಕೆ ಹೋದರೆ ಅಲ್ಲಿ ಕಂಪ್ಲೀಟಾಗಿ ಎಂಡ್ ಅನ್ನೋದು ಬಂದುಬಿಡುತ್ತೆ. ಏನು ಮಾಡಬೇಕು ಅಂತ ತೋಚೋದಿಲ್ಲ. ಸೊ ಆ ಒಂದು ಎನರ್ಜೀಸಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ಅಗೇನ್ ನಾನು ಹೇಳಿದೆ, ನಿಮ್ಮ ಒಂದು ಪರ್ಸನ್ ನಮ್ಮ ಮದುವೆ ಆಗೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಒಪ್ಸೋದಕ್ಕೆ ಅಂತ. ಐ ವಾಂಟ್ ಟು ಮ್ಯಾರಿ ಯು ಒನ್ ಡೇ ಆ್ಯಂಡ್ ಐ ಡೋಂಟ್ ನೋ ಇಫ್ ದಟ್ ವಿಲ್ ಹ್ಯಾಪನ್. ಅಗೇನ್ ಈ ಪರ್ಸನ್ ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಆ ಬ್ಯಾಟಲ್ನ ವಿನ್ ಆಗಬೇಕು ಅಂತಲೂ ಸಹ ಅಂದ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲಿ, ಯಾವಾಗ, ಹೇಗೆ ಆಗ್ತೀನಿ ಮದುವೆನ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಅಡ್ಡಗೋಡೆ ಮೇಲೆ ದೀಪ ಇಡೋ ರೀತಿ ಇವರ ಒಂದು ಮನಸ್ಥಿತಿ ಈಗಿದೆ ಅಂತ ಹೇಳಬಹುದು. ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನೌ. ಸೊ ನಮ್ಮ ಫ್ಯೂಚರ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು. ಫ್ಯೂಚರ್ ಪ್ಲ್ಯಾನಿಂಗ್ಸ್ ನಾವೇನೆಲ್ಲ ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡ್ಕೊಂಡಿದ್ವಿ, ಸೊ ಅದ್ರ ಮೇಲೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಈಗ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮೆಸೇಜ್, ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ಇವರ ಫೀಲಿಂಗ್ಸ್, ಇವ್ರಿಗೇನು ಫೀಲ್ ಆಗ್ತಾ ಇದೆ ಅದನ್ನು ಹೇಳ್ಕೋಬೇಕು ಅಂತಲೂ ತುಂಬ ಅನ್ನಿಸ್ತಾ ಇದೆ ಇವ್ರಿಗೆ.
ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ಪ್ರತಿ ರಾತ್ರಿ ಮಲ್ಗೋಕ್ಕೂ ಮುಂಚೆ ನಿಂದೇ ಲಾಸ್ಟ್ ಥಾಟ್ ನಿಂದೇ ಆಗುತ್ತೆ. ನಿನ್ನ ಬಗ್ಗೆನೇ ಯೋಚನೆ ಮಾಡಿ ನಾನು ನಿದ್ದೆ ಮಾಡೋದು, ನಿನ್ನ ಬಗ್ಗೆ ಯೋಚನೆ ಮಾಡದೆ ಆವತ್ತು ನನ್ನ ನಿದ್ದೆನೇ ಹೋಗೋದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಈ ಪರ್ಸನ್ ಹೇಳ್ತಾ ಇದ್ದಾರೆ. ನೆವರ್ ಫೋರ್ಗೆಟ್ ಹೌ ಮಚ್ ಐ ಲವ್ ಯು. ಸೊ ಯಾವತ್ತೂ ಮರಿಬೇಡ, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ. ನೀನು ಪದೇ ಪದೇ ನನ್ನ ಕೇಳಬೇಡ ನಿಜವಾಗ್ಲೂ ಪ್ರೀತಿಸ್ತೀಯಾ ಅಂತ, ಅದು ಹೇಳೋಕ್ಕಾಗದೇ ಇರೋ ಅಷ್ಟರ ಮಟ್ಟಿಗೆ ನಾನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಲಿಸ್ನಿಂಗ್ ಮ್ಯೂಸಿಕ್. ಸೊ ಇವರ ಒಂದು ಭಾವನೆಗಳನ್ನೆಲ್ಲವನ್ನು ಇವರು ಮ್ಯೂಸಿಕ್ ಮುಖಾಂತರ ವ್ಯಕ್ತಪಡಿಸ್ತಾರೆ ಅಂತ ಹೇಳಬಹುದು. ಇವ್ರಿಗೆ ಯಾವುದಾದ್ರೂ ಒಂದು ಲಿರಿಕ್ಸ್ ಇಷ್ಟ ಆದರೆ ಆ ಒಂದು ಮ್ಯೂಸಿಕ್ನ ನಿಮಗೆ ಶೇರ್ ಮಾಡುವಂಥದ್ದು. ಸೊ ಅಥವಾ ನೀವು ಶೇರ್ ಮಾಡಿರುವಂತಹ ಒಂದು ಮ್ಯೂಸಿಕ್ ಲಿಸ್ಟ್ನ ಪ್ಲೇ ಲಿಸ್ಟ್ ಆಗಿ ಮಾಡಿಕೊಂಡು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ಮೆಸೇಜಸ್ನಿ ಆ ಒಂದು ಮ್ಯೂಸಿಕ್ ಸಾಂಗ್ಸ್ಗಳನ್ನು ಇವ್ರು ಕೇಳುವಂಥದ್ದು ಇಲ್ಲಿ ನಡೀತಾ ಇದೆ. ಐ ವಾಂಟ್ ಯು ಆ್ಯಂಡ್ ಇವನ್ ಅವರಿಗೆ ನೀವು ಬೇಕು, ನೀನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲಾಫ್ ವೆನ್ ಐ ಡೋಂಟ್ ಈವನ್ ವಾಂಟ್ ಟು ಸ್ಮೈಲ್. ಓಕೆ, ಸೊ ನಾನು ತುಂಬ ಸ್ಯಾಡ್ ಆಗಿದ್ದಾಗ ನಂಗೆ ನಗಬೇಕು ಅಂತಲೂ ಅನ್ನಿಸ್ತೇ ಇರುವಾಗ ನೀನು ನನಗೆ ತುಂಬ ತುಂಬ ನಗು ಅನ್ನೋದನ್ನು ಕೊಟ್ಟಿದ್ದೀಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು. ನಿಮಗೆ ನೋವು ಕೊಟ್ಟಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಬಿ ಟುಗೆದರ್. ಸೊ ಜೊತೆಗಿರೋಣ ಅಂತ ಈ ಪರ್ಸನ್ ಹೇಳ್ತಾ ಇರೋದು. ನೀವು ಯಾವಾಗಲೂ ಅವ್ರ ಜೊತೆಗಿರಬೇಕು, ಗುರು ಯಾವಾಗಲೂ ನಿಮ್ಮ ಜೊತೆಗಿರಬೇಕು ಅಂತ ಈ ವ್ಯಕ್ತಿ ಹೇಳ್ತಾ ಇರೋದು ನಿಮ್ಮ ಜೊತೆಗೆ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.